ರೇಷ್ಮೆ ಗೂಡಿ ನಾರ ಸೀರೆ ಇಂಥ ಲೋಕಲ್ ಎಲ್ಲ ತಗೊಳ್ಳೋದ ಅವನು. ಹೌದಾ? ಹಾಂ ಗೊತ್ತಾದ ಈಗ ಚೂರು ಅಂತಾರೆ. ಮುಂದೆ ಗೊತ್ತಾಯಿಲ್ಲಪ್ಪ, ಏನು ಮಾಡೋಣ. ಓ ಛದ್ಮವೇಷ ಅಣ್ಣ ಮೇಡಮ್, ಬರೀ ಛದ್ಮವೇಷ ವೆಂಕಟರಮಣ ಸ್ವಾಮಿ ಛದ್ಮವೇಷ ಚೆನ್ನಾಗವೆ ನೋಡ್ಕೊಳ್ಳಿ. ಕತ್ತಾಗಿ ರೌಂಡ್ ಹಾಕ್ತಾರೆ. ಹಾಂ ನವರಾತ್ರಿ ಹಾಯ್ ಮಾಡ್ಬೇಕಲ್ವಾ? ಬರೀ ಆಶೀರ್ವಾದ. ಪರವಾಗಿಲ್ಲ. ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಎಂಬ ಜಿ.ಎಸ್. ಶಿವರುದ್ರಪ್ಪನವರ ಕವನ ಸಂಕಲನದಂತೆ ಸಮಾಜಕ್ಕೂ ಕುಟುಂಬಕ್ಕೂ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿ, ಸಮಾನತೆ ಹಾಗೂ ಮಹಿಳಾ ಸಬಲೀಕರಣ ಅವಶ್ಯಕವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಬಹುದೊಡ್ಡ ಮಹತ್ವಾಕಾಂಕ್ಷೆ ಯೋಜನೆ, ಅದುವೇ ಗೃಹಲಕ್ಷ್ಮಿ ಯೋಜನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಜಾರಿಗೊಳಿಸಲ್ಪಟ್ಟ ಗೃಹಲಕ್ಷ್ಮಿ ಯೋಜನೆಯಡಿ ಪಡಿತರ ಕಾರ್ಡ್ ಹೊಂದಿರುವ ಯಜಮಾನಿಗೆ ಮಾಸಿಕ 2,000 ರು ಹಣ ವಿತರಣೆ ಮಾಡಲಾಗುತ್ತಿದೆ. ಈ ಯೋಜನೆಯಡಿ ಸೌಲಭ್ಯ ಪಡೆಯಲು ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮಹಿಳೆಯರು ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ನೋಂದಣಿ ಸಮಯದಲ್ಲಿ ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ ಪಡಿತರ ಕಾರ್ಡ್ ಸಂಖ್ಯೆ, ಯಜಮಾನಿ ಮತ್ತು ಪತಿಯ ಆಧಾರ್ ಕಾರ್ಡ್ ಅಗತ್ಯವಿರುತ್ತದೆ. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಅರ್ಹರಿದ್ದು ನೋಂದಾಯಿಸಿಕೊಂಡ ಮಹಿಳೆಯರಲ್ಲಿ 4,50,734 ಮಹಿಳೆಯರು ಪಡೆದುಕೊಂಡಿರುತ್ತಾರೆ. ಸೌಲಭ್ಯ ಪಡೆದ ಫಲಾನುಭವಿಗಳ ಪೈಕಿ ಕೆಲವು ಮಹಿಳೆಯರು ಹಣ ಉಳಿಸಿ ಗ್ರಾಮದಲ್ಲಿ ಚಿಕ್ಕ ಪೆಟ್ರೋಲ್ ಸ್ವಂತ ದುಡಿಮೆಯಿಂದ ಜೀವನ ನಿರ್ವಹಣೆ ಮಾಡುತ್ತಿರುವುದು ಸ್ತ್ರೀ ಸ್ವಾವಲಂಬನೆಯಾಗಿ ಬದುಕನ್ನು ನಡೆಸಲು ಇದು ಒಂದು ದಿಟ್ಟ ಹೆಜ್ಜೆಯಾಗಿದ್ದು, ಇದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹೆಮ್ಮೆಯ ವಿಷಯವಾಗಿರುತ್ತದೆ. ಗೃಹಲಕ್ಷ್ಮಿ ಯೋಜನೆಯ ಏಕಮಾತ್ರ ಮಹಿಳೆಯರಿಗೆ ಆರ್ಥಿಕ ಸಹಾಯ ನೀಡುವುದು. ಇಂಥದ್ದೊಂದು ಸದುದ್ದೇಶ ಹೊಂದಿ ನಾನು ಯಜಮಾನಿ ಮುನ್ನಡೆಯಲು ಸಹಕರಿಸಿದೆ. ಕರ್ನಾಟಕ ಸರ್ಕಾರ